ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳೀತಾರೆ. ಅಡಿಕೆ ಕೃಷಿಯನ್ನೇ ನಂಬಿ ಇಲ್ಲಿನ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಡಿಕೆಗೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಬಾಧಿಸ್ತಾ ಇದೆ. ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಹೀಗೆ ಬಹಳ ರೋಗಗಳು ಕೂಡ ಅಡಿಕೆಗೆ ಬಾಧಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತು ಪುತ್ತೂರಿನ ಕೃಷಿಕರೇನಿದ್ದಾರೆ ಇವರು ಎಳೆ ಚುಕ್ಕಿ ರೋಗಕ್ಕೆ ಹೈರಾಣಾಗಿ ಹೋಗಿರುವಂಥದ್ದು. ಅಂದರೆ ಅಡಿಕೆ ಮರದ ಎಲೆಗೆ ಆರಂಭದಲ್ಲಿ ಚುಕ್ಕೆ ರೂಪದಲ್ಲಿ ರೋಗ ಬಾಧಿಸ್ತದೆ. ಆ ಬಳಿಕ ಇಡೀ ಮರದಲ್ಲಿ ಆ ಒಂದು ರೋಗ ಆವರಿಸುತ್ತೆ. ಜೊತೆಗೆ ಆ ತೋಟದಲ್ಲೇ ಈ ಒಂದು ಎಳೆ ಚುಕ್ಕೆ ರೋಗ ಅನ್ನುವಂಥದ್ದು ಆವರಿಸಿ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಂದರೆ ಆ ಇಡೀ ತೋಟವೇ ಸರ್ವನಾಶ ಆಗುತ್ತೆ ಈ ಒಂದು ಎಲೆ ಚುಕ್ಕೆ ರೋಗದಿಂದಾಗಿ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಪುತ್ತೂರು ಮತ್ತು ಸುಳ್ಯದಲ್ಲಿ ಈ ಒಂದು ಎಲೆ ಚುಕ್ಕೆ ರೋಗಕ್ಕೆ ರೈತರು ಹೈರಾಣು ಆಗಿ ಹೋಗಿರುವಂಥದ್ದು. ಎಕರೆಗಟ್ಟಲೆ ತೋಟಗಳೇನಿದ್ದೇವೆ, ಅಡಿಕೆ ತೋಟಗಳೇನಿದ್ದೇವೆ, ಎಳೆ ಚುಕ್ಕೆ ರೋಗದಿಂದಾಗಿ ಏನೋ ಅಡಿಕೆ ಗಿಡಗಳೇ ನಾಶ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ಅಂದರೆ ಎಲೆ ಚುಕ್ಕೆ ರೋಗಕ್ಕೆ ಒಂದು ಸಂಶೋಧನೆ ನಡೆದು ಅದಕ್ಕೆ ಔಷಧಿಯನ್ನು ಕಂಡು ಹಿಡಿಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ಬಹಳಷ್ಟು ದೊಡ್ಡ ಮಟ್ಟಿನ ಲಾಸ್ ಆಗ್ತಾರೆ ಮತ್ತು ತುಂಬ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹೀಗಾಗಿ ಸರ್ಕಾರ ಎಚ್ಚೆತ್ತು ಇದರ ಸಂಶೋಧನೆ ನಡೆಸಿ ಇದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕಂಡು ಹಿಡಿಬೇಕು ಅನ್ನುವಂಥದ್ದು ಈ ಭಾಗದ ರೈತರ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳೀತಾರೆ. ಅಡಿಕೆ ಕೃಷಿಯನ್ನೇ ನಂಬಿ ಇಲ್ಲಿನ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಡಿಕೆಗೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಬಾಧಿಸ್ತಾ ಇದೆ. ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಹೀಗೆ ಬಹಳ ರೋಗಗಳು ಕೂಡ ಅಡಿಕೆಗೆ ಬಾಧಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತು ಪುತ್ತೂರಿನ ಕೃಷಿಕರೇನಿದ್ದಾರೆ ಇವರು ಎಳೆ ಚುಕ್ಕಿ ರೋಗಕ್ಕೆ ಹೈರಾಣಾಗಿ ಹೋಗಿರುವಂಥದ್ದು. ಅಂದರೆ ಅಡಿಕೆ ಮರದ ಎಲೆಗೆ ಆರಂಭದಲ್ಲಿ ಚುಕ್ಕೆ ರೂಪದಲ್ಲಿ ರೋಗ ಬಾಧಿಸ್ತದೆ. ಆ ಬಳಿಕ ಇಡೀ ಮರದಲ್ಲಿ ಆ ಒಂದು ರೋಗ ಆವರಿಸುತ್ತೆ. ಜೊತೆಗೆ ಆ ತೋಟದಲ್ಲೇ ಈ ಒಂದು ಎಳೆ ಚುಕ್ಕೆ ರೋಗ ಅನ್ನುವಂಥದ್ದು ಆವರಿಸಿ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಂದರೆ ಇಡೀ ತೋಟವೇ ಸರ್ವನಾಶ ಆಗುತ್ತೆ ಈ ಒಂದು ಎಲೆ ಚುಕ್ಕೆ ರೋಗದಿಂದಾಗಿ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಪುತ್ತೂರು ಮತ್ತು ಸುಳ್ಯದಲ್ಲಿ ಈ ಒಂದು ಎಲೆ ಚುಕ್ಕಿ ರೋಗಕ್ಕೆ ರೈತರು ಹೈರಾಣು ಆಗಿ ಹೋಗಿರುವಂಥದ್ದು. ಎಕರೆಗಟ್ಟಲೆ ತೋಟಗಳೇನಿದ್ದೇವೆ, ಅಡಿಕೆ ತೋಟಗಳೇನಿದ್ದೇವೆ, ಎಳೆ ಚುಕ್ಕಿ ರೋಗದಿಂದಾಗಿ ಏನೋ ಅಡಿಕೆ ಗಿಡಗಳೇ ನಾಶ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ಅಂದರೆ ಎಲೆ ಚುಕ್ಕೆ ರೋಗಕ್ಕೆ ಒಂದು ಸಂಶೋಧನೆ ನಡೆದು ಅದಕ್ಕೆ ಔಷಧಿಯನ್ನು ಕಂಡು ಹಿಡಿಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ಬಹಳಷ್ಟು ದೊಡ್ಡ ಮಟ್ಟಿನ ಲಾಸ್ ಆಗ್ತಾರೆ ಮತ್ತು ತುಂಬ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹೀಗಾಗಿ ಸರ್ಕಾರ ಎಚ್ಚೆತ್ತು ಇದರ ಸಂಶೋಧನೆ ನಡೆಸಿ ಇದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕಂಡು ಹಿಡಿಬೇಕು ಅನ್ನುವಂಥದ್ದು ಈ ಭಾಗದ ರೈತರ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳೀತಾರೆ. ಅಡಿಕೆ ಕೃಷಿಯನ್ನೇ ನಂಬಿ ಇಲ್ಲಿನ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಡಿಕೆಗೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಬಾಧಿಸ್ತಾ ಇದೆ. ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಹೀಗೆ ಬಹಳ ರೋಗಗಳು ಕೂಡ ಅಡಿಕೆಗೆ ಬಾಧಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತು ಪುತ್ತೂರಿನ ಕೃಷಿಕರೇನಿದ್ದಾರೆ ಇವರು ಎಳೆ ಚುಕ್ಕಿ ರೋಗಕ್ಕೆ ಹೈರಾಣಾಗಿ ಹೋಗಿರುವಂಥದ್ದು. ಅಂದರೆ ಅಡಿಕೆ ಮರದ ಎಲೆಗೆ ಆರಂಭದಲ್ಲಿ ಚುಕ್ಕೆ ರೂಪದಲ್ಲಿ ರೋಗ ಬಾಧಿಸ್ತದೆ. ಆ ಬಳಿಕ ಇಡೀ ಮರದಲ್ಲಿ ಆ ಒಂದು ರೋಗ ಆವರಿಸುತ್ತೆ. ಜೊತೆಗೆ ಆ ತೋಟದಲ್ಲೇ ಈ ಒಂದು ಎಳೆ ಚುಕ್ಕೆ ರೋಗ ಅನ್ನುವಂಥದ್ದು ಆವರಿಸಿ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಂದರೆ ಇಡೀ ತೋಟವೇ ಸರ್ವನಾಶ ಆಗುತ್ತೆ ಈ ಒಂದು ಎಲೆ ಚುಕ್ಕೆ ರೋಗದಿಂದಾಗಿ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಪುತ್ತೂರು ಮತ್ತು ಸುಳ್ಯದಲ್ಲಿ ಈ ಒಂದು ಎಲೆ ಚುಕ್ಕೆ ರೋಗಕ್ಕೆ ರೈತರು ಹೈರಾಣು ಆಗಿ ಹೋಗಿರುವಂಥದ್ದು. ಎಕರೆಗಟ್ಟಲೆ ತೋಟಗಳೇನಿದ್ದೇವೆ, ಅಡಿಕೆ ತೋಟಗಳೇನಿದ್ದೇವೆ, ಎಳೆ ಚುಕ್ಕೆ ರೋಗದಿಂದಾಗಿ ಏನೋ ಅಡಿಕೆ ಗಿಡಗಳೇ ನಾಶ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ಅಂದರೆ ಎಲೆ ಚುಕ್ಕೆ ರೋಗಕ್ಕೆ ಒಂದು ಸಂಶೋಧನೆ ನಡೆದು ಅದಕ್ಕೆ ಔಷಧಿಯನ್ನು ಕಂಡು ಹಿಡಿಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ಬಹಳಷ್ಟು ದೊಡ್ಡ ಮಟ್ಟಿನ ಲಾಸ್ ಆಗ್ತಾರೆ ಮತ್ತು ತುಂಬ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹೀಗಾಗಿ ಸರ್ಕಾರ ಎಚ್ಚೆತ್ತು ಇದರ ಸಂಶೋಧನೆ ನಡೆಸಿ ಇದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕಂಡು ಹಿಡಿಬೇಕು ಅನ್ನುವಂಥದ್ದು ಈ ಭಾಗದ ರೈತರ ಆಗ್ರಹ.
ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳೀತಾರೆ. ಅಡಿಕೆ ಕೃಷಿಯನ್ನೇ ನಂಬಿ ಇಲ್ಲಿನ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಡಿಕೆಗೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಬಾಧಿಸ್ತಾ ಇದೆ. ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಹೀಗೆ ಬಹಳ ರೋಗಗಳು ಕೂಡ ಅಡಿಕೆಗೆ ಬಾಧಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತು ಪುತ್ತೂರಿನ ಕೃಷಿಕರೇನಿದ್ದಾರೆ ಇವರು ಎಳೆ ಚುಕ್ಕಿ ರೋಗಕ್ಕೆ ಹೈರಾಣಾಗಿ ಹೋಗಿರುವಂಥದ್ದು. ಅಂದರೆ ಅಡಿಕೆ ಮರದ ಎಲೆಗೆ ಆರಂಭದಲ್ಲಿ ಚುಕ್ಕೆ ರೂಪದಲ್ಲಿ ರೋಗ ಬಾಧಿಸ್ತದೆ, ಆ ಬಳಿಕ ಇಡೀ ಮರದಲ್ಲಿ ಆ ಒಂದು ರೋಗ ಆವರಿಸುತ್ತೆ. ಜೊತೆಗೆ ಆ ತೋಟದಲ್ಲೇ ಈ ಒಂದು ಎಳೆ ಚುಕ್ಕೆ ರೋಗ ಅನ್ನುವಂಥದ್ದು ಆವರಿಸಿ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಂದರೆ ಇಡೀ ತೋಟವೇ ಸರ್ವನಾಶ ಆಗುತ್ತೆ ಈ ಒಂದು ಎಲೆ ಚುಕ್ಕೆ ರೋಗದಿಂದಾಗಿ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಪುತ್ತೂರು ಮತ್ತು ಸುಳ್ಯದಲ್ಲಿ ಈ ಒಂದು ಎಲೆ ಚುಕ್ಕಿ ರೋಗಕ್ಕೆ ರೈತರು ಹೈರಾಣು ಆಗಿ ಹೋಗಿರುವಂಥದ್ದು. ಎಕರೆಗಟ್ಟಲೆ ತೋಟಗಳೇನಿದ್ದೇವೆ, ಅಡಿಕೆ ತೋಟಗಳೇನಿದ್ದೇವೆ, ಎಳೆ ಚುಕ್ಕಿ ರೋಗದಿಂದಾಗಿ ಏನೋ ಅಡಿಕೆ ಗಿಡಗಳೇ ನಾಶ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ಅಂದರೆ ಎಲೆ ಚುಕ್ಕೆ ರೋಗಕ್ಕೆ ಒಂದು ಸಂಶೋಧನೆ ನಡೆದು ಅದಕ್ಕೆ ಔಷಧಿಯನ್ನು ಕಂಡು ಹಿಡಿಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ಬಹಳಷ್ಟು ದೊಡ್ಡ ಮಟ್ಟಿನ ಲಾಸ್ ಆಗ್ತಾರೆ ಮತ್ತು ತುಂಬ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹೀಗಾಗಿ ಸರ್ಕಾರ ಎಚ್ಚೆತ್ತು ಇದರ ಸಂಶೋಧನೆ ನಡೆಸಿ ಇದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕಂಡು ಹಿಡಿಬೇಕು ಅನ್ನುವಂಥದ್ದು ಈ ಭಾಗದ ರೈತರ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳೀತಾರೆ. ಅಡಿಕೆ ಕೃಷಿಯನ್ನೇ ನಂಬಿ ಇಲ್ಲಿನ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅಡಿಕೆಗೆ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಬಾಧಿಸ್ತಾ ಇದೆ. ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಳದಿ ರೋಗ ಆಗಿರ್ಬೋದು, ಹೀಗೆ ಬಹಳ ರೋಗಗಳು ಕೂಡ ಅಡಿಕೆಗೆ ಬಾಧಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತು ಪುತ್ತೂರಿನ ಕೃಷಿಕರೇನಿದ್ದಾರೆ ಇವರು ಎಳೆ ಚುಕ್ಕಿ ರೋಗಕ್ಕೆ ಹೈರಾಣಾಗಿ ಹೋಗಿರುವಂಥದ್ದು. ಅಂದರೆ ಅಡಿಕೆ ಮರದ ಎಲೆಗೆ ಆರಂಭದಲ್ಲಿ ಚುಕ್ಕೆ ರೂಪದಲ್ಲಿ ರೋಗ ಬಾಧಿಸ್ತದೆ, ಆ ಬಳಿಕ ಇಡೀ ಮರದಲ್ಲಿ ಆ ಒಂದು ರೋಗ ಆವರಿಸುತ್ತೆ. ಜೊತೆಗೆ ಆ ತೋಟದಲ್ಲೇ ಈ ಒಂದು ಎಳೆ ಚುಕ್ಕೆ ರೋಗ ಅನ್ನುವಂಥದ್ದು ಆವರಿಸಿ ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅಂದರೆ ಇಡೀ ತೋಟವೇ ಸರ್ವನಾಶ ಆಗುತ್ತೆ ಈ ಒಂದು ಎಲೆ ಚುಕ್ಕೆ ರೋಗದಿಂದಾಗಿ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ಪುತ್ತೂರು ಮತ್ತು ಸುಳ್ಯದಲ್ಲಿ ಈ ಒಂದು ಎಲೆ ಚುಕ್ಕಿ ರೋಗಕ್ಕೆ ರೈತರು ಹೈರಾಣು ಆಗಿ ಹೋಗಿರುವಂಥದ್ದು. ಎಕರೆಗಟ್ಟಲೆ ತೋಟಗಳೇನಿದ್ದೇವೆ, ಅಡಿಕೆ ತೋಟಗಳೇನಿದ್ದೇವೆ, ಎಳೆ ಚುಕ್ಕಿ ರೋಗದಿಂದಾಗಿ ಏನೋ ಅಡಿಕೆ ಗಿಡಗಳೇ ನಾಶ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ರೈತರು ಆಗ್ರಹಿಸ್ತಾ ಇರುವಂಥದ್ದು ಅಂದರೆ ಎಲೆ ಚುಕ್ಕೆ ರೋಗಕ್ಕೆ ಒಂದು ಸಂಶೋಧನೆ ನಡೆದು ಅದಕ್ಕೆ ಔಷಧಿಯನ್ನು ಕಂಡು ಹಿಡಿಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರೈತರು ಬಹಳಷ್ಟು ದೊಡ್ಡ ಮಟ್ಟಿನ ಲಾಸ್ ಆಗ್ತಾರೆ ಮತ್ತು ತುಂಬ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಹೀಗಾಗಿ ಸರ್ಕಾರ ಎಚ್ಚೆತ್ತು ಇದರ ಸಂಶೋಧನೆ ನಡೆಸಿ ಇದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಕಂಡು ಹಿಡಿಬೇಕು ಅನ್ನುವಂಥದ್ದು ಈ ಭಾಗದ ರೈತರ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.